Heat forever on fire. ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿತ್ತು. ಈಗಲೂ ಕೂಡ ಅವರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಒಂದೊಂದು ವಾರ ಬೇಲ್ ಸಿಕ್ಕಿದೆ, ಇನ್ನೊಂದು ವಾರ ಅದನ್ನು ಮುಂದುವರಿಸಲಾಗಿದೆ. ಭವಾನಿ ರೇವಣ್ಣ ಅವರಿಗೆ ಇನ್ನೊಂದು ವಾರ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದೆ. ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದೆ. KR ನಗರ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಕರಣದಲ್ಲಿ ಭವಾನಿ ಸೇರಿದಂತೆ ಎಲ್ಲ ಆರೋಪಿಗಳ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಮಗನ ಮೇಲೆ ಗಂಭೀರ ಆರೋಪಗಳಿವೆ ಅಂತ ಜಡ್ಜ್ ಹೇಳಿದ್ದಾರೆ. ಭವಾನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮುಂದಿನ ವಾರಕ್ಕೆ ಮುಂದೂಡಿಕೆ. ಹೈಕೋರ್ಟ್ ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ಕೂಲಂಕುಷವಾಗಿ ಪರಿಗಣಿಸಿಲ್ಲ. ಭವಾನಿ ರೇವಣ್ಣ ಅವರ ಪಾತ್ರವನ್ನು ಸಾಬೀತುಪಡಿಸುವ ಆಧಾರಗಳಿವೆ ಅಂತ SIT ವಾದ ಮಂಡಿಸಿದೆ. SIT ಪರವಾಗಿ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಕಪಿಲ್ ಸಿಬಲ್ ಅತ್ಯಂತ ಹಿರಿಯ ನ್ಯಾಯವಾದಿ, ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯವಾದಿ ಅವರು SIT ಪರವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಭವಾನಿ ರೇವಣ್ಣ ಆಕೆಗೆ ಕೊಟ್ಟಿದ್ದಂಥ ಜಾಮೀನಿಗೆ SIT ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ. ಭವಾನಿ ರೇವಣ್ಣ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ SIT. ಭವಾನಿ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪದಲ್ಲಿ ನೋಡಿ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಡಿಯಲ್ಲಿ ಆರೋಪಿಯಾಗಿದ್ದಾರೆ, ಜೈಲು ಸೇರಿದ್ದಾರೆ. ಆ ಅತ್ಯಾಚಾರ ಪ್ರಕರಣವನ್ನು ಮುಚ್ಚಿ ಹಾಕಬೇಕು, ಅತ್ಯಾಚಾರ ಸಂತ್ರಸ್ತೆಯರು ಅಂತ ಹೇಳಲಾಗಿರುವಂಥ ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವ ಆರೋಪ ಎಚ್.ಡಿ. ರೇವಣ್ಣ ಅವರ ಮೇಲಿದೆ. ಅವರ ಪತ್ನಿ ಭವಾನಿ ರೇವಣ್ಣ ಅವರ ಮೇಲಿದೆ. ಭವಾನಿ ರೇವಣ್ಣ ಅವರ ಸಂಬಂಧಿಕರ ಮೇಲಿದೆ. KR ನಗರದಿಂದ ಅವರನ್ನು ಕಿಡ್ನ್ಯಾಪ್ ಮಾಡಲಾಯಿತು, ಆಕೆಯನ್ನು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಲಾಯಿತು ಅನ್ನುವ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಪುನರಾವರ್ತಿತವಾಗಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡ್ತಾ ಇತ್ತು. ಆದರೆ ಜಾಮೀನು ಪಡೆಯದೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಯಾವಾಗ ಕೋರ್ಟ್ನಲ್ಲಿ ಜಾಮೀನು ಸಿಕ್ತೋ, ಜಾಮೀನು ಸಿಕ್ಕ ಬಳಿಕವಷ್ಟೇ ಅವರು SIT ತನಿಖೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು. ಹೈಕೋರ್ಟ್ ಜಾಮೀನು ಪಡೆದುಕೊಂಡಿದ್ದಂಥ ಭವಾನಿ ರೇವಣ್ಣ ಅವರ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ SIT ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದೆ. ಈ ಮೇಲ್ಮನವಿಯ ವಿಚಾರಣೆ ಇವತ್ತಿಗೆ ಬಂದಿತ್ತು. ಆದರೆ ಇನ್ನೊಂದು ವಾರ ಬೇಲಿಗೆ ಅವಕಾಶ ಇದೆ, ಅಂದರೆ ಜಾಮೀನು ಇನ್ನೊಂದು ವಾರ ಮುಂದುವರಿಯುತ್ತೆ. ಆದರೆ ಇದೊಂದು ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಅಂತ ಹೇಳಿ ಜಡ್ಜ್ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭಾಳ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಕಪಿಲ್ ಸಿಬಲ್ ಅವರು SIT ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಭವಾನಿ ಪಾತ್ರವನ್ನು ಸಾಬೀತುಪಡಿಸುವ ಆಧಾರಗಳಿದೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಏನು ಆರೋಪ ಇದೆ, ಈ ಆರೋಪದಲ್ಲಿ ಭವಾನಿ ಪಾತ್ರ ಅವರ ನಿರೂಪಿಸುವಂಥ ಆಧಾರಗಳು ನಮ್ಮ ಹತ್ರ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋದು ಅವರ ವಾದ.